ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು 10 ಜೋಡಿ ಸಿದ್ಧಿ ಮಾಡುವ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸಂಪೂರ್ಣವಾದ ವಿಡಿಯೋ ನೋಡಿ, ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಿ. ಇದನ್ನು ಯಾವ ರೀತಿ ಸಿದ್ಧಿ ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಈ 10 ಜೋಡಿ ಅಂದರೇನೆ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ. ತದನಂತರ ನಿಮಗೆ 10 ಜೋಡಿಯನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ಅದರ ಮಾಹಿತಿ ಕೊಡ್ತಾ ಇದ್ದೀನಿ. 10 ಜೋಡಿ ಅಂದರೆ ಇದೊಂದು ವನಸ್ಪತಿ. ಈ ವನಸ್ಪತಿಯು ತುಂಬ ತಂತ್ರಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವನಸ್ಪತಿ ಅಂಥೇಳಿ ಉಚ್ಚ ಶ್ರೇಣಿಯಲ್ಲಿರುವಂಥ ವನಸ್ಪತಿ. ಇದು ನಮ್ಮಲ್ಲೇ ಸಿಗೋಂಗಿಲ್ಲ ಈ ವನಸ್ಪತಿ. ಇದು ಹೊರ ರಾಜ್ಯಗಳಲ್ಲಿ ತುಂಬ ಸಿಗುತ್ತದೆ ಈ ವನಸ್ಪತಿಯನ್ನು ಕಾಡು ಜನರು ಏನಿರ್ತಾರಲ್ಲ ಅವರ ಹಂತೆಯಲ್ಲಿ ಇರ್ತದೆ ಭಾಳ ಇದು. ಈ ವನಸ್ಪತಿಯನ್ನು ಯಾವ ರೀತಿ ಸಿದ್ಧಿ ಮಾಡಬೇಕಪ್ಪ ಅಂದರೆ, ದೀಪಾವಳಿ ದಿನವೇ ಇದನ್ನು ಮೊದಲೇ ತೊಗೊಂಬಂದು ತಾವು ಇಟ್ಟುಕೊಳ್ಬೋದು, ಏನು ತೊಂದರೆ ಇರಲ್ಲ. ತೊಗೊಂಬಂದು ಇಟ್ಟುಕೊಂಡು ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು. ಹಾಲು, ತುಪ್ಪ, ಮೊಸರು ಹಾಗೂ ಜೇನುತುಪ್ಪ, ಗಂಗಾಜಲ್ ಈ 5 ಬಗೆಯನ್ನು ತೆಗೆದುಕೊಂಡು ಅಭಿಷೇಕ ಮಾಡಿ ಇದನ್ನೊಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಮ್ಮ ಶುಭ್ರವಾದ ಜಾಗದಲ್ಲಿ ಇಡಬೇಕು. ತದನಂತರ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ದೀಪಾವಳಿ ಅಮಾವಾಸ್ಯೆ ದಿನವೇ ಇದನ್ನು ತೆಗೆದುಕೊಂಡು ಹೂವು, ಕಾಯಿ, ಕರ್ಪೂರ, ಊದಿನಕಡ್ಡಿ ಒಂದು ದೀಪವನ್ನು ಹಚ್ಚಿಟ್ಟು ಆ ದೀಪದಲ್ಲಿ ತುಪ್ಪವನ್ನು ಹಾಕಿ ಇದಕ್ಕೊಂದು ಮಂತ್ರವಿದೆ. ಈ ಮಂತ್ರದಿಂದ 1008 ಸಾರಿ ಅಭಿಮಂತ್ರಿಸಬೇಕು. ಓಂ ಕಿಲಿ ಕಿಲಿ ಸ್ವಾಹ, ಓಂ ಕಿಲಿ ಕಿಲಿ ಸ್ವಾಹ, ಓಂ ಕಿಲಿ ಕಿಲಿ ಸ್ವಾಹ. ಈ ಮಂತ್ರದಿಂದ 1008 ಬಾರಿ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ನಂತರ ಇದು ಸಿದ್ಧಿಯಾಗುತ್ತದೆ. ಸಿದ್ಧಿ ಆದ ನಂತರ ಇದು ಏನೇದಕ್ಕೆ ಉಪಯೋಗ ಬರುತ್ತದೆ ಅದರ ಮಾಹಿತಿ ಕೊಡ್ತಾ ಇದೆ. ಸಂಪೂರ್ಣವಾದ ಮಾಹಿತಿ ಅರ್ಥ ಮಾಡಿಕೊಳ್ಳಿ. ಇದು ವಶೀಕರಣಕ್ಕೆ ಬರುತ್ತದೆ, ಲಕ್ಷ್ಮಿ ಆಕರ್ಷಣೆಗೆ ಬರುತ್ತದೆ, ಆಮೇಲೆ ಸುಮಾರು ತಂತ್ರಕ್ರಿಯೆಯಲ್ಲಿ ಬರುತ್ತದೆ ಇದು. ಈಗ ನಿಮಗೆ ನಾನು ಹೇಳ್ತಾ ಇರೋದು ಎರಡೇ, ಲಕ್ಷ್ಮಿ ಆಕರ್ಷಣೆ ಹಾಗೂ ವಶೀಕರಣ ಬಗ್ಗೆ. ಈ ವಶೀಕರಣದ ಬಗ್ಗೆ, ಲಕ್ಷ್ಮಿ ಆಕರ್ಷಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದನ್ನು ಯಾವ ರೀತಿಪ್ಪ ಇದರಲ್ಲಿ ವಶೀಕರಣ ಮಾಡಬಹುದಪ್ಪ ಅಂದರೆ, ಒಂದು ಗಂಡು ಒಂದು ಹೆಣ್ಣಿನ ಫೋಟೋವನ್ನು ತೆಗೆದುಕೊಂಡು ಅದರ ಹಿಂಭಾಗದಲ್ಲಿ, ಹೆಣ್ಣಿನ ಹಿಂಭಾಗದಲ್ಲಿ ಗಂಡಿನ ಹೆಸರು ಬರೆಯಬೇಕು. ಗಂಡಿನ ಹಿಂಭಾಗದಲ್ಲಿ ಹೆಣ್ಣಿನ ಹೆಸರನ್ನು ಕೆಂಪು ಮಾರ್ಕರ್ನಿಂದ ಬರೆಯಬೇಕು. ಬರೆದ ನಂತರ ಇವನ್ನೆರಡು ಇದರ ಮೇಲೆ ಇಟ್ಟುಕೊಂಡು ಓಂ ಕಿಲಿಕಿಲಿ ಸ್ವಾಹ ಮತ್ತು ಇದೇ ಮಂತ್ರವನ್ನು 1008 ಸಾರಿ ಅಭಿಮಂತ್ರಿಸಬೇಕು. ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಪಠನೆ ಮಾಡಿದರೆ 21 ದಿನದಲ್ಲಿ ಅವರಲ್ಲಿ ನಿಮ್ಮ ವಿಚಾರಗಳು ಬರೋಕ್ಕೆ ಚಲುವಾಗುತ್ತದೆ. ನೀವು ಯಾರನ್ನು ವಶೀಕರಣ ಮಾಡಬೇಕಾಗುತ್ತಿರಲೋ ಅವರನ್ನು ಮಾಡೋರ ಬಗ್ಗೆ ಅವರ ಮನಸ್ಸಿನಲ್ಲಿ ನಿಮ್ಮ ಕಲ್ಪನೆಗಳನ್ನು ಬರುವುದಕ್ಕೆ ಚಲುವಾಗುತ್ತದೆ. ಹಾಗೆ ಇದನ್ನು ಲಕ್ಷ್ಮಿ ವಶೀಕರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇದನ್ನು 1008 ಸಾರಿ ಅಭಿಮಂತ್ರಿಸಿದ ನಂತರ ಈ 10 ಜೋಡಿಯನ್ನು ಕೆಂಪು ಅರಿವಿಯಲ್ಲಿ ಕಟ್ಟಿ ನಿಮ್ಮ ದುಡ್ಡು ಇಡುವ ಸ್ಥಾನಮಾನದಲ್ಲಿಟ್ಟೆ ಪ್ರತಿನಿತ್ಯ ಇದಕ್ಕೆ ಧೂಪ ದೀಪ ಮಾಡಿಕೊಂತ ಬಂದರೆ ಲಕ್ಷ್ಮಿ ಆವಾಹನೆ ಆಕ್ಕಳಲ್ಲಿ, ಅಂದರೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತದೆ. ಇದು ಈ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿದ ಆಗುತ್ತದೆ. ಇದರಿಂದ ಸುಮಾರು ತಂತ್ರಬಾಧೆ, ಮಂತ್ರಬಾಧೆ, ಆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಹಾಗೂ ಇತ್ಯಾದಿ ಮಾಟ ಮಂತ್ರವಿದ್ದರೂ ಇದು ಕ್ರಮೇಣವಾಗಿ ದೂರ ಮಾಡುತ್ತದೆ. ಹಾಗಾಗಿ 10 ಜೋಡಿಯನ್ನು ಸಿದ್ಧಿ ಮಾಡುವ ವಿಧಾನವೂ ಹೇಳಿದ್ದೇನೆ. 10 ಜೋಡಿಯನ್ನು ವಶೀಕರಣದ ಬಗ್ಗೆಯೂ ಹೇಳಿದ್ದೇನೆ. 10 ಜೋಡಿಯನ್ನು ಲಕ್ಷ್ಮಿ ಆಕರ್ಷಣೆ ಬಗ್ಗೆಯೂ ಹೇಳಿದ್ದೇನೆ. ಇದನ್ನು ಅನ್ಯಥಾ ಉಪಯೋಗಕ್ಕೆ ಬಳಸ್ಕೊಳ್ಳಬೇಡಿ. ಗಂಡ ಹೆಂಡತಿ ಮಾತ್ರ ವಶೀಕರಣಕ್ಕೆ ಬರ್ತದೆ ಇದು, ಬೇರೆ ಇದಕ್ಕೆ ವಶೀಕರಣಕ್ಕೆ ಬರಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೇನೆ, ಅದಕ್ಕೆ ಕಮೆಂಟ್ ಮಾಡಿ. ಧನ್ಯವಾದಗಳು.